ನಮಸ್ಕಾರ ವೀಕ್ಷಕರೇ. ನದಾಫ್ ಪಿಂಜಾರ ರತ್ನ ಎಂದು ಹೆಸರುವಾಸಿಯಾಗಿರುವ ದಿವಂಗತ ಹಾಜಿ ಹಿರೇಯಾಳ್ ಇಬ್ರಾಹಿಂ ಸಾಹೇಬರ 95ನೇ ಹುಟ್ಟುಹಬ್ಬದ ನಿಮಿತ್ತ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ದಿವಂಗತ ಹಾಜಿ ಇಬ್ರಾಹಿಂ ಸಾಹೇಬರು ಮುಸಲ್ಮಾನರಲ್ಲಿ ಅತ್ಯಂತ ಹಿಂದುಳಿದ ಸಮಾಜ ನದಾಫ್ ಪಿಂಜಾರ ಸಮಾಜ. ಈ ಸಮಾಜವನ್ನು ರಾಜ್ಯದ ಮೂಲೆ ಮೂಲೆಯಲ್ಲಿರುವ ನದಾಫ್ ಪಿಂಜಾರ ಸಮುದಾಯದವರನ್ನು ಸಂಘಟನೆ ಮುಖಾಂತರ ಸಂಘಟಿಸಿರುವ ಕಾರ್ಯ ಶ್ಲಾಘನೀಯ. ಸರ್ಕಾರದಿಂದ ಪ್ರವರ್ಗ 1ರ ಜಾತಿ ಪ್ರಮಾಣ ಪತ್ರವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿ ಮೀಸಲಾತಿ ಕಲ್ಪಿಸಿ ಸಾವಿರಾರು ಜನರ ಬಾಳಿಗೆ ಆಶಾದೀಪರಾಗಿದ್ದಾರೆ. ಇಂತಹ ಮಹಾನ್ ಚೇತನ ಕುರಿತು ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಮಹಿಳಾ ಘಟಕ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ ರವರು ಮಾತನಾಡಿ, ದಿವಂಗತ ಹಾಜಿ ಇಬ್ರಾಹಿಂ ಸಾಹೇಬರ 95ನೇ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಇಬ್ರಾಹಿಂ ಸಾಹೇಬರಿಗೆ ಅಲ್ಲಾಹನು ಸ್ವರ್ಗದಲ್ಲಿ ಸ್ಥಾನ ಕಲ್ಪಿಸಲಿ ನಾವೆಲ್ಲರೂ ಪ್ರಾರ್ಥಿಸೋಣ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಸಹ ಕಾರ್ಯದರ್ಶಿ, ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ನಾಯಕರು, ಅಹಿಂದ ರಾಜ್ಯ ಸಂಚಾಲಕರು, ಗ್ರಾನೈಟ್ ಉದ್ಯಮಿಯಾದ ಎಲ್ ನದಾಫ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹುನಗುಂದ ತಾಲೂಕು ಕಾರ್ಯದರ್ಶಿ ಫಾರೂಕ್ ನದಾಫ್ ಸುಳಿಬಾವಿ, ರಂಜಾನ್ ನದಾಫ್, ಶರೀಫಾ ತಿಮ್ಮಾಪುರ್, ಲಾಲ್ ಸಾಬ್ ಅಮರಾವತಿ, ಮಲಿಕಾ ಸಾಬ್ ಕಡಿವಾಲ, ದಾವಲ್ ಸಾಬ್, ಹುಸೇನ್ ಸಾಬ್ ನದಾಫ್, ಶ್ರೀಮತಿ ಕಾಜಾಬಿ ನದಾಫ್ ಉಪಾಧ್ಯಕ್ಷರು ಹುನಗುಂದ ತಾಲೂಕು, ಶ್ರೀಮತಿ ಶಂಷಾದ್ ನದಾಫ್, ಶ್ರೀಮತಿ ನೂರ್ಜಾನ್ ನದಾಫ್, ಶ್ರೀಮತಿ ಕಾಶಿಂಬಿ ನದಾಫ್ ಉಪಸ್ಥಿತರಿದ್ದರು. ಸರಸ್ವತಿ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ದಿವಂಗತ ಇಬ್ರಾಹಿಂ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕು ಅಧ್ಯಕ್ಷರು ಹಾಗೂ ತಾಲೂಕು ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಇವತ್ತು 93-94ರಿಂದ ಈ ಸಂಘ ಏನಂತ ನಮ್ಮ ಇಬ್ರಾಹಿಂ ಸಾಹೇಬರು ಹುಟ್ಟು ಹಾಕಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಏನೈತಿ ಇವತ್ತು ನಾವೆಲ್ಲರೂ ಕೂಡಬೇಕಾದ್ರೆ ಕಲಿಬೇಕಾದ್ರೆ ಇವತ್ತು ಅವರೇ ನಮ್ಮ ಇಬ್ರಾಹಿಂ ಸಾಹೇಬರೇ ಕಾರಣ. ಅವರು ಎಷ್ಟಪ್ಪ ಅಂತಂದ್ರೆ ಸಮಾಜಕ್ಕೆ ಭಾಳ ಅಂದ್ರೆ ಭಾಳ ಕಳಕಳಿ ಇದ್ರು. ಹೀಗಾಗಿ ಏನೈತಿ ಅವರ 95 ಹುಟ್ಟುಹಬ್ಬದ ಅಂಗವಾಗಿ ಎಲ್ಲರೂ ಏನೈತಿ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರು ಜಲೀಲ್ ಸಾಹೇಬರು ಇದನ್ನ ಏನೈತಿ ಆದೇಶ ಮಾಡಿದ್ರು. ತಾಲೂಕಾದ್ಯಂತ ಜಿಲ್ಲಾದ್ಯಂತ ನಮ್ಮ ಇಬ್ರಾಹಿಂ ಸಾಹೇಬ್ರನ್ನ ಏನೈತಿ ಹುಟ್ಟುಹಬ್ಬ ಆಚರಣೆ ಮಾಡಲು ಆದೇಶ ಮಾಡಿದಾಗ ಎಲ್ಲರೂ ರಾಜ್ಯಾದ್ಯಂತ ಈಗ ಏನೈತಿ ಆಚರಣೆ ಮಾಡ್ತಾ ಇದೆ. ಹೀಗಾಗಿ ಎಲ್ಲ ಏನೈತಿ ಇವರು ಪ್ರತಿಯೊಂದು ತಾಲೂಕಾದ್ಯಂತ, ಗ್ರಾಮಾದ್ಯಂತ, ಜಿಲ್ಲಾದ್ಯಂತ ಸಂಘಟನೆ ಮಾಡಿದ್ರು ನಮ್ಮ ರಾಜ್ಯಾಧ್ಯಕ್ಷರು ಇಬ್ರಾಹಿಂ ಸಾಹೇಬರು. ಇವತ್ತು ಅವರ ಹಾಕಿಕೊಟ್ಟಂತ ದಾರಿಯಲ್ಲಿ ನಾವು ಏನೈತಿ ಹೊಂಟಿದ್ದೀವಿ. ಇನ್ನೂ ಏನೈತಿ ಹೆಚ್ಚು ನಾವು ಸಂಘಟನೆ ಮಾಡಬೇಕು. ಯಾಕಂತಂದ್ರ ಇವತ್ತ ಎಲ್ಲ ನಮ್ಮ ಮನೆಯೊಳಗೆ ಕೆಲಸ ಇರುವ ಆದ್ರೆ ಎಲ್ಲವೂ ಸ್ವಲ್ಪ ಬದಿ ಗೊತ್ತಿ. ಯಾವತ್ತು ಮೀಟಿಂಗ್ ಆಗಲಿ, ಆಮೇಲೆ ಯಾವ್ದು ಏನೈತಿ ಗರ್ಭ ಪುರಸ್ಕಾರ ಆಗಲಿ, ಏನೈತಿ ಯಾವ್ದಾರ ಒಂದು ಏನಾರ ಅವರ ಅಧ್ಯಕ್ಷರು ಫೋನ್ ಮಾಡಿ ಹೇಳ್ಬೇಕು, ಕಾರ್ಯದರ್ಶಿ ಫೋನ್ ಮಾಡಿ ಹೇಳ್ಬೇಕು, ಒಂದು ಮೆಸೇಜ್ ಪಡಿಸ್ ಸಾಕು, ಕಿವಿಗೆ ಬರ್ಬೇಕು. ಯಾಕಂತಂದ್ರೆ ನಾವು ಅವ್ರಿಗೆ ಫೋನ್ ಮಾಡ್ಬೇಕು, ಅವ್ರಿಗೆ ಕೇಳ್ಬೇಕು, ಅವ್ರ ಹಚ್ಬೇಕು, ಇದನ್ನ ಮಾಡ್ಬೇಕು ಅಂತ ಎಲ್ಲರೂ ಏನೈತಿ ಮಾಡಿದಾಗನ ಒಂದು ಆಗೋದು. ಅದಕ್ಕೆ ಎಲ್ಲರೂ ಏನೈತಿ ನಮ್ಮ ಇಬ್ರಾಹಿಂ ಸಾಹೇಬರ ಹುಟ್ಟು ಹಬ್ಬದ ಅಂಗವಾಗಿ ಎಲ್ಲರೂ ನಾವು ಇದಕ್ಕೆಲ್ಲರೂ ತಮ್ಮ ಧನ್ಯವಾದ ತಿಳಿಸುತ್ತೇನೆ. ಇನ್ನು ಬರೋ ದಿನಮಾನೊಳಗೆ ಏನೈತಿ ನಮ್ಮ ತಾಲೂಕಿನೊಳಗ ಸ್ವಲ್ಪ ಈ ಜಗತ್ತು ಒಂದು ಏನೈತಿ ಇನ್ನು ಪ್ರೊಸೆಸ್ನಾಗ ಐತಿ. ಸ್ವಲ್ಪ ಎಲ್ಲರೂ ಕೂಡಿ ಒತ್ತು ಕೊಟ್ಟು ಆ ಜಗತ್ತು ಒಂದು ಏನೈತಿ ಇದು ಮಾಡೋದಂದು ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ನಮ್ಮ ಯಾರು ಮಾತನಾಡ್ತೀನಿ. ರಾಜ್ಯ ಇಬ್ರಾಹಿಂ ಸಾಹೇಬರ ಜನ್ಮದಿನೋತ್ಸವಕ್ಕಾಗಿ ಇವತ್ತು ಅವರ ಹುಟ್ಟುಹಬ್ಬದ ಆಚರಣೆಯೊಂದಿಗೆ ಈ ಆರೋಗ್ಯ ಕಲ್ಯಾಣ ಇಲಾಖೆಯಲ್ಲಿ ನಾವು ಇವತ್ತು ಫಲಪುಷ್ಪ ಹಂಚಿಕೆಯನ್ನು ನಮ್ಮ ರಾಜ್ಯ, ಜಿಲ್ಲಾ, ತಾಲೂಕು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕುರಿತು ನಮ್ಮ ಮಹಿಳಾ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ರಿಯಾನಾ ಬಾನು ಅವರು ಮಾತಾಡಬೇಕಂತೇಳಿ ಕೇಳಬರ್ತೀವಿ. ಇಂದು 2026 ದಿವಂಗತ ಹಾಜಿ ಇಬ್ರಾಹಿಂ ಸಾಹೇಬರು ನಮ್ಮ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಆದ
ಅವರ ಪುಣ್ಯಸ್ಮರಣೆ 95ನೇ ಜನ್ಮ ದಿನೋತ್ಸವವನ್ನು ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಈ ಒಂದು ಆಚರಣೆ ಕೇವಲ ಆಚರಣೆಯಾಗಿ ಸೀಮಿತ ಇರಬಾರ್ದು. ಅವರ ಆದರ್ಶಗಳು, ಅವರ ಮಾರ್ಗದರ್ಶನದಂತೆ ಹಲವಾರು ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಅವರ ಮಾರ್ಗದರ್ಶನದಂತೆ ಇಂದು ಅಲ್ಪ ಕಾರ್ಯಕ್ರಮ ಆದಂತಹ ಇಂದು ಹುನಗುಂದ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಫಲವನ್ನು ಹಂಚಿಕೆ ಮಾಡಿದ್ದೀವಿ. ರೋಗಿಗಳಿಗೆ ಈ ಒಂದು ಪುಣ್ಯ ಕೆಲಸವು ಅಲ್ಲಾಹನ ಒಂದು ಇದರಿಂದ ನಮ್ಮ ಜನಾಬ್ ಹಾಜಿ ಎಚ್ ಇಬ್ರಾಹಿಂ ಸಾಹೇಬರಿಗೆ ತಲುಪಲಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥಿಸುತ್ತೇವೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲರೂ ಸೇರಿ ಒಗ್ಗೂಡಿ ಯಶಸ್ವಿಗೊಳಿಸಿದ್ದೇವೆ. ಧನ್ಯವಾದ.